ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೀಡಿಂಗ್ ಸೋಲ್ ಕನೆಕ್ಷನ್ ಬಗ್ಗೆ ಆಗಿರುತ್ತೆ. ಇಲ್ಲಿ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ಯಾಕೆ ನೀವು ಟುಗೆದರ್ ಜೊತೆಯಾಗಿ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ನ ಶೇರ್ ಮಾಡ್ತಾ ಇದ್ದೀರಾ, ಇಬ್ರು ಯಾವ ದಾರಿಯಲ್ಲಿದ್ದೀರಾ, ನಿಮ್ಮ ಲೈಫಲ್ಲಿ ಎಂತ ಚಾಲೆಂಜಸ್ ಬರುತ್ತೆ, ಅದನ್ನ ಹೇಗೆ ಓವರ್ಕಮ್ ಮಾಡ್ತೀರಾ ಅಂತ ನೋಡೋದ. ಸೊ ಇಲ್ಲಿ ನಾನು ಆಲ್ರೆಡಿ ಕಾರ್ಡ್ ಸ್ಪ್ರೆಡ್ ಮಾಡಿದ್ದೀನಿ. ಸೊ ಐ ಜಸ್ಟ್ ಓಪನ್ ಇಟ್ ಆ್ಯಂಡ್ ದೆನ್ ಐ ಸ್ಟಾರ್ಟ್ ದ ರೀಡಿಂಗ್ ಅಂತ ಹೇಳ್ತಾ, ಸೊ ನಿಮ್ಮದು ಟೆಂಪ್ರರಿ ಬಾಂಡಾ ಆರ್ ಲಾಂಗ್ ಟರ್ಮ್ ಯೂನಿವರ್ಸ್ ಗೈಡೆನ್ಸ್ ಏನು ಬರುತ್ತೆ ಅಂತ ಕೂಡ ತಿಳ್ಕೊಳ್ಳೋಣ. ಲೆಟ್ ಸ್ಟಾರ್ಟ್. ನಿಮ್ಮ ನೇಮ್ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ 3 times ನಿಮ್ಮ ಮನಸ್ಸಲ್ಲಿ ನೀವು ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೇ, ಸೊ ಅವರು ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಕ್ವೆಶನ್ನ ಕಳಿಸ್ಕೊಡಿ ಅಂತ ಹೇಳ್ತಾ, ಸೊ ಫಸ್ಟ್ ಕಾರ್ಡ್ ಲವರ್ಸ್ ಕಾರ್ಡ್ ಬಂದಿದೆ. ಸೊ ಇಲ್ಲಿ ನಿಮ್ಮ ಎನರ್ಜಿ ಈ ರಿಲೇಶನ್ಶಿಪ್ಪಲ್ಲಿ ತುಂಬಾನೇ ಪವರ್ಫುಲ್ ಆಗಿದೆ. ಯಾವುದೇ ಅಬ್ಸ್ಟಿಕಲ್ಸ್ ಬಂದರೂ ಅದನ್ನು ದಾಟಿ ಮತ್ತೆ ನಿಮ್ಮ ಪಾರ್ಟ್ನರ್ ಜೊತೆ ಅಟ್ರಾಕ್ಟ್ ಆಗ್ತೀರಾ, ಕನೆಕ್ಟ್ ಆಗ್ತೀರಾ. ಒಂದು ಮ್ಯಾಗ್ನೆಟಿಕ್ ಪುಲ್ ನಿಮ್ಮ ಕನೆಕ್ಷನಲ್ಲಿ ಕಾಣಿಸ್ತಾ ಇದೆ. ಈ ಕನೆಕ್ಷನ್ ಜಸ್ಟ್ ಫಿಸಿಕಲ್ ಅಲ್ಲದೆ ಎಮೋಷನಲ್ ಸೋಲ್ ಕನೆಕ್ಷನ್ ಅಂತ ಹೇಳ್ಬೋದು. ಆದರೆ ಕೆಲವು ವಿಚಾರದಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಚಾಯ್ಸಸ್ ಬೇರೆ ಆಗಿರುತ್ತೆ. ನಿಮ್ಮ ಪ್ರೀತಿಯ ಆಯ್ಕೆಯ ಪಾತ್ ಡಿಫ್ರೆಂಟ್ ಅಂತ ಬರ್ತಿದೆ. ಚಾಲೆಂಜಸ್ ಬಗ್ಗೆ ನೋಡೋದಾದ್ರೆ, ಡಿಸಿಷನ್ ಮೇಕಿಂಗ್ ಅಲ್ಲಿ ಫೇಲ್ ಆಗ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ಬೇರೆ ಗೋಲ್ ಬಗ್ಗೆ ಯೋಚಿಸ್ತಾ ಇದ್ದೀರಾ. ಇದು ನಿಮ್ಮ ಪಾಸ್ಟ್ ಲೈಫ್ ಅನುಭವಿಸಿದ ಕನೆಕ್ಷನ್ನ ಲೆಸನ್ಸ್ ಆಗಿರ್ಬೋದು, ಅಥವಾ ಕರ್ಮದ ಪಾಠ ನೀವು ಕಲಿಬೇಕಿದೆ. ನಿಮ್ಮ ಪಾರ್ಟ್ನರ್ ಪಾಸ್ಟ್ ಲೈಫಿಂದನೂ ನಿಮ್ಮ ಜೊತೆ ಇರೋರಾಗಿರ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾರ್ಡಲ್ಲಿ ಏನು ಬರ್ತಾ ಇದೆ, ನಿಮ್ಮ ಈ ಕನೆಕ್ಷನ್ ಇವಾಗ ಏನು ಕನೆಕ್ಷನ್ ನೀವು ನೋಡ್ತಾ ಇದ್ದೀರಾ, ಈ ಕನೆಕ್ಷನ್ ನಿಮ್ಮ ಪಾಸ್ಟ್ ಲೈಫಿಂದ ಕನೆಕ್ಟ್ ಆಗಿದ್ರಿ. ಸೊ ಅದು ಈಗ ಮತ್ತೆ ರೀಕನೆಕ್ಟ್ ಆಗ್ತಾ ಇದ್ದಾರೆ. ಒಂದು ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್ನ ನೀವು ಸದ್ಯದಲ್ಲಿ ನೋಡ್ತೀರಾ. ಸೊ ವೇಟ್ ಮಾಡಿ. ಸೊ ಏನೋ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮ್ಮಲ್ಲಿ ಖಂಡಿತ ಆಗುತ್ತೆ. ಸೊ ನಿಮ್ಮ ಈ ಕನೆಕ್ಷನ್ನಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ತುಂಬಾನೇ ಇದೆ. ಅದರಲ್ಲೂ ಈ ರಿಲೇಶನ್ಶಿಪ್ಪಲ್ಲಿ ನೀವು ಟಾಕ್ಸಿಕ್ ಪ್ಯಾಟರ್ನ್ಸ್ನ ನೋಡ್ತೀರಾ, ಕಾರ್ಮಿಕ್ ಸೈಕಲ್ಸ್ನ ಫೀಲ್ ಮಾಡ್ತೀರಾ. ಸೊ ಯಾವುದೋ ಒಂದು ನೀವು ಟಾಕ್ಸಿಕ್ ಪ್ಯಾಟರ್ನ್ ಇಂದ ನೀವು ಕೊರಗ್ತಾ ಇರ್ಬೋದು, ಇಲ್ಲ ಜಡ್ಜ್ಮೆಂಟ್ಗೆ ಒಳಗಾಗಿರ್ಬೋದು. ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನೀವು ತುಂಬಾನೇ ಚೆನ್ನಾಗಿದ್ರು, ನೀವಿಬ್ರು ತುಂಬಾನೇ ಒಂದು ಅದ್ಭುತವಾದಂಥ ಕನೆಕ್ಷನ್ ಅಂತಾನೆ ಹೇಳ್ಬೋದು. ಆದರೂ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಚಾರಕ್ಕೆ ಒಂದು ಟಾಕ್ಸಿಕ್ ಪ್ಯಾಟ್ರನ್ನ ನೀವು ನೋಡ್ತಾ ಇದ್ದೀರಾ, ಇಲ್ಲ ಅನುಭವಿಸ್ತಾ ಇದ್ದೀರಾ, ಇಲ್ಲ ಕಾರ್ಮಿಕ್ ಸೈಕಲ್ಸ್ನ ಫೀಲ್ ಮಾಡ್ತಿರ್ಬೋದು. ಸೊ ಯಾವುದಾದ್ರೂ ಅಟ್ಯಾಚ್ಮೆಂಟ್ಸ್ ಇಂದ ಕೊರಗ್ತಾ ಇದ್ದೀರಾ. ನೀವು ಯೋಚನೆ ಮಾಡಿ, ಯಾವುದಾದ್ರೂ ಅಟ್ಯಾಚ್ಮೆಂಟ್ಸ್ ನಿಮ್ಮನ್ನ ಕೊರಗೋ ಥರ ಮಾಡ್ತಾ ಇದೆಯಾ, ಅದರಿಂದ ಖಂಡಿತ ಅದರಿಂದ ಎಲ್ಲ ಹೀಲ್ ಆಗ್ತೀರಾ ನೀವು. ಇದು ನಿಮ್ಮನ್ನ ಕಂಟ್ರೋಲ್ ಆರ್ ಎಮೋಷ್ನಲ್ ಆಗಿ ನೀವು ಕಳೆದು ಹೋಗೋ ಥರ ಮಾಡ್ತಾ ಇದೆ, ಆಚೆ ಬರೋದಕ್ಕೆ ಬಿಡ್ತಾ ಇಲ್ಲ ನಿಮ್ಮನ್ನ. ಸೊ ಇದರಿಂದ ಈ ಒಂದು ಚಕ್ರವ್ಯೂಹ ಥರ ನೀವು ಸಿಗಾಕೊಂಡಿದ್ದೀರಾ ಅಂತಾನೆ ಹೇಳ್ಬೋದು. ಈ ಕಡೆ ಆಚೆ ಬಂದು ಡಿಸಿಷನ್ ತಗೊಳಕ್ಕೂ ಆಗ್ತಾ ಇಲ್ಲ, ಈ ಕಡೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಆ ಥರ ಫಸ್ಟ್ ನೀವು ನಿಮ್ಮ ಪಾರ್ಟ್ನರ್ ತುಂಬಾನೇ ಚೆನ್ನಾಗಿದ್ರಿ, ಒಂದು ಕನೆಕ್ಷನ್ನಲ್ಲಿ ಒಂದು ಒಳ್ಳೆ ಗ್ರೋತ್ ನೋಡ್ತಾ ಇದ್ರಿ. ಬಟ್ ನೀವಿಬ್ರು ಡಿಸೈಡ್ ಮಾಡಬೇಕಾಗಿರೋದು, ನೀವು ಬೇರೆ ಒಬ್ಬರಿಗೆ ನೀವು ಡಿಸಿಷನ್ ಮೇಕಿಂಗ್ನ ಪರ್ಮಿಷನ್ ಕೊಟ್ಟಿದ್ದೀರಾ ಅನ್ನೋ ಥರ ಕಾಣಿಸ್ತಾ ಇದೆ. ಎಲ್ಲ ಪೇನ್ಸ್ನ ನೀವು ರಿಲೀಸ್ ಮಾಡ್ತೀರಾ. ನಿಮಗೆ ಯಾವುದೇ ಸಂಕಟ ಇದೆಯಾ, ಇಲ್ಲ ಯಾವುದೇ ಸಿಚುವೇಶನಲ್ಲಿ ಇದ್ದೀರಾ, ಸೊ ಎಲ್ಲನೂ ನೀವು ರಿಲೀಸ್ ಮಾಡ್ತೀರಾ. ಒಂದು ನ್ಯೂ ಬಿಗಿನಿಂಗ್ಸ್ಗೆ ಕ್ಲೂ ನಿಮಗೆ ಸಿಗುತ್ತೆ. ಒಂದು ಪರ್ಸ್ನಲ್ ಫ್ರೀಡಮ್ ನಿಮ್ದಾಗುತ್ತೆ. ಇವಾಗ ನೀವು ಏನನ್ನ ಪರ್ಸ್ನಲ್ ಆಗಿ ಅನುಭವಿಸ್ತಾ ಇದ್ದೀರಾ ನಿಮ್ಮ ಪರ್ಸ್ನಲ್ ಲೈಫಲ್ಲಿ, ಇಲ್ಲ ನಿಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ ಏನು ಕಷ್ಟ ನೋವನ್ನ ಅನುಭವಿಸ್ತಾ ಇದ್ದೀರಾ, ಈ ಸಿಚುವೇಶನ್
ಅಲ್ಲಿ ಅದೆಲ್ಲವೂ ಕಳೆದು ಹೋಗುತ್ತೆ. ಅನ್ಹೆಲ್ತಿ ಪ್ಯಾಟ್ರನ್ಸ್ ಆಗಿರ್ಬೋದು, ಭಯ, ಆತಂಕ ಎಲ್ಲವೂ ಕಳೆದೋಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆ ದಿವಸ ಬಂದೇ ಬರುತ್ತೆ. ಎಲ್ಲವನ್ನು ರಿಲೀಸ್ ಮಾಡೋ ಸಮಯ ಖಂಡಿತ ಬರುತ್ತೆ. ಸೊ ಚಾಲೆಂಜಸ್ನ ಏನು ಫೇಸ್ ಮಾಡ್ತಾ ಇದ್ದೀರಾ, ಮಿಸ್ಕಮ್ಯುನಿಕೇಶನ್ ಇರ್ಬೋದು, ಕಾನ್ಫ್ಲಿಕ್ಟ್, ಈಗೋ ಬ್ಯಾಟಲ್ಸ್ ಆರ್ ಮೇಜರ್ ಆಗಿ ಥರ್ಡ್ ಪರ್ಸನ್ ಇಂದ ಬ್ಯಾಟಲ್ಸ್, ಡಿಸ್ಅಗ್ರಿಮೆಂಟ್, ನಿಮ್ಮ ಕನೆಕ್ಷನಲ್ಲಿ ಸ್ಟೆಬಿಲಿಟಿ ಇರ್ಬೋದು, ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ನೀವು. ಎಲ್ಲವನ್ನು ಫೈಟ್ ಮಾಡಿ ಓವರ್ಕಮ್ ಮಾಡ್ತೀರಾ ನೀವು. ಸೊ ಓವರ್ಕಮ್ ಮಾಡೋದಕ್ಕೆ ನೀವು ಎಷ್ಟು ನೋವು, ಟೆನ್ಷನ್ಸ್, ನಿಮಗೆ ಸ್ಟ್ರೆಸ್ಫುಲ್ ಲೈಫ್ ಆಗಿದೆಯೋ ಅದನ್ನೆಲ್ಲ ದಾಟಿ ನೀವು ಮುಂದೆ ಸಾಗ್ತೀರಾ. ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋದನ್ನೆಲ್ಲ ನಿಮಗೆ ವಾಪಸ್ ಸಿಗುತ್ತೆ. ಸೊ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಮತ್ತೆ ಬರುತ್ತೆ. ನಿಮ್ಮ ಪಾರ್ಟ್ನರ್ ಜೊತೆ ನೀವು ಖುಷಿಯಾಗಿ ಇರ್ತೀರಾ, ಎಂಜಾಯ್ ಮಾಡ್ತೀರಾ, ಒಬ್ರಿಗೆ ಒಬ್ರು ಹೀಲ್ ಆಗಿ ಇನ್ಸ್ಪೈರ್ ಆಗ್ತೀರಾ. ಸೊ ಇಬ್ರು ನಿಮ್ಮ ಪರ್ಸನಲ್ ಗ್ರೋತ್ ಬಗ್ಗೆ ಫೋಕಸ್ ಮಾಡ್ತೀರಾ ಅಂತ ಬರ್ತಾ ಇದೆ. ಈ ರಿಲೇಶನ್ಶಿಪ್ ಅಲ್ಲಿ ಹೊಸ ಹೋಪ್ ನಿಮ್ಗೆ ಸಿಗುತ್ತೆ. ಸ್ಪಿರಿಚುವಲ್ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ತೀರಾ, ನಿಮ್ಮ ಬಾಂಡ್ ಬಗ್ಗೆ ಯೋಚನೆ ಮಾಡ್ತೀರಾ. ಸೊ ನಿಮ್ಗೆ ಎಲ್ಲ ಒಳ್ಳೇದಾಗುತ್ತೆ. ಸೊ ನೀವು ದೇವರ ಮೇಲೆ ನಂಬಿಕೆ ಇಡಿ, ದೇವರಿಗೆ ಸ್ವಲ್ಪ ಸಮಯವನ್ನು ಕೊಡಬೇಕಾಗುತ್ತೆ. ಸೊ ಎಲ್ಲವೂ ನಿಮ್ಮ ಜೊತೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಿಮ್ಮ ಪಾರ್ಟ್ನರ್ ಜೊತೆ ಇರ್ಬೋದು, ಇಲ್ಲ ನಿಮ್ಮ ಪಾರ್ಟ್ನರ್ ಫ್ಯಾಮಿಲಿ ಜೊತೆ ಇರ್ಬೋದು, ಸೊ ಯಾವುದೇ ಒಂದು ವಿಚಾರಕ್ಕೆ ನೀವು ಏನು ಕೊರಗ್ತಾ ಇದ್ದೀರಾ, ಸೊ ತುಂಬಾ ಸ್ಟ್ರೆಸ್ಫುಲ್ ಲೈಫ್ನ ಅನುಭವಿಸ್ತಾ ಇದ್ದೀರಾ, ಸೊ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡ್ತೀರಾ. ಸೊ ನಿಮ್ಮ ಕನೆಕ್ಷನಲ್ಲಿ ಒಂದು ಗ್ರೋತ್ನ ನೀವು ಖಂಡಿತ ನೋಡ್ತೀರಾ. ಸೊ ನಿಮಗೆ ಅಷ್ಟು ಸ್ಟ್ರೆಂತ್, ವಿಲ್ ಪವರ್ ಇದೆ ನಿಮ್ಮ ಕನೆಕ್ಷನ್. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ತುಂಬಾ ಪವರ್ಫುಲ್ ಆಗಿದೆ. ಬಟ್ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕುತ್ಕೊಂಡು ನೀವು ಡಿಸ್ಕಸ್ ಮಾಡಬೇಕಾಗಿದೆ, ಕ್ಲಾರಿಟಿನ ತಗೋಬೇಕಾಗಿದೆ. ಯಾವ ವಿಷಯಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಅವರು ನಿಮ್ಮನ್ನು ಕೊರಗವಾಗೋ ಥರ ಮಾಡ್ತಾ ಇದ್ದಾರೆ, ಸೊ ಆ ವಿಚಾರನ ಮಾತಾಡಿ ನೀವು ಕ್ಲಾರಿಫೈ ಮಾಡಿಕೊಂಡಾಗ, ಸೊ ನೀವಿಬ್ಬರು ಜೊತೆ ಆದಾಗ ಎಲ್ಲವನ್ನು ಗೆಲ್ತೀರಾ. ಗೆದ್ದು ನಿಮ್ಮ ಮನೆಯಲ್ಲಿರೋ ಜೊತೆನೂ ಪ್ರೀತಿಯಿಂದ ನೀವು ಜೀವನವನ್ನು ಕಳಿತೀರಾ ಅಂತ ಬರ್ತಾ ಇದೆ. ಸೊ ನಾನು ಹೇಳ್ದಂಗೆ ದೇವರಿಗೆ ಟೈಮ್ ಕೊಡಿ. ಇವತ್ತು ಏನೇ ಕಷ್ಟ ಇರ್ಬೋದು, ನಿಮ್ಮ ಬಾಂಡೇಜ್ ರಿಲೇಶನ್ಶಿಪ್ ಕನೆಕ್ಷನ್ ಅಲ್ಲಿ ಹೋಪ್ ಕಳ್ಕೊಂಡಿರ್ಬೋದು. ಸಮ್ಟೈಮ್ಸ್ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಇರ್ತಾರೆ, ಇನ್ನೂ ಸ್ವಲ್ಪ ದಿನ ಆದಮೇಲೆ ಬೇರೆ ಏನೋ ಯೋಚನೆ ಮಾಡ್ತಾರೆ ಅಥವಾ ಬ್ಲಾಕ್ ಮಾಡ್ತಾರೆ. ಸೊ ನೋ ಕಾಂಟ್ಯಾಕ್ಟ್ಗೆ ಹೋಗ್ತಾರೆ, ಕಾಂಟ್ಯಾಕ್ಟಿಗೆ ಬರ್ತಾರೆ. ಆನ್ ಆ್ಯಂಡ್ ಆಫ್ ಸಿಚುವೇಶನ್ನ ನೀವು ನೋಡ್ತಾ ಇರ್ಬೋದು. ಆದರೆ ಇದು ಲಾಂಗ್ ಟರ್ಮ್ ಸೋಲ್ ಕಾಂಟ್ರಾಕ್ಟ್ ಆಗಿರುತ್ತೆ. ನಿಮ್ಮ ಕನೆಕ್ಷನ್ ಏನಿದೆಯೋ ಇದು ಒಂದು ಲಾಂಗ್ ಟರ್ಮ್ ಸೋಲ್ ಕಾಂಟ್ರಾಕ್ಟ್ ಕನೆಕ್ಷನ್ ಆಗಿರುತ್ತೆ. ಸೊ ನೀವು ಏನೇ ಮಾಡಿದ್ರು ಅವರು ನಿಮಗೋಸ್ಕರ ಇರ್ತಾರೆ, ನೀವು ಅವ್ರಿಗೋಸ್ಕರ ಇರ್ತೀರಾ. ಸೊ ನೀವು ಯಾರು ಏನೇ ಬಂದು ಡಿಸ್ಟರ್ಬ್ ಮಾಡಿದ್ರು ನಿಮ್ಮ ರಿಲೇಶನ್ಶಿಪ್ ಕನೆಕ್ಷನಲ್ಲಿ, ಬಟ್ ಅವರಿಗೆ ನಿಮ್ಮ ಮೇಲಿರೋ ಫೀಲಿಂಗ್ಸ್ ಯಾವತ್ತೂ ಚೇಂಜ್ ಆಗಲ್ಲ. ಒಂದು ಎಮೋಷ್ನಲ್ ಕನೆಕ್ಟ್ ಆಗ್ತಾರೆ, ಎಲ್ಲವೂ ಸರಿ ಹೋಗುತ್ತೆ. ಡಿವೈನ್ ಟೈಮಿಂಗ್ ವಿಲ್ ಟೇಕ್ ಪ್ಲೇಸ್ ಅಂತ ಹೇಳ್ತಾ, ಸೊ ಏನೆಲ್ಲ ಬಂದರೂ ನೀವು ಫೇಸ್ ಮಾಡೋದಕ್ಕೆ ರೆಡಿ ಆಗಿರಿ. ಸೊ ಯೂನಿವರ್ಸ್ ಗೈಡೆನ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ, ಅದನ್ನೇ ಥರ ಬರ್ತಾ ಇದೆ ನೋಡಿ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ಸೊ ಇದರ ಅರ್ಥ ನೀವು ಏನು ಇವಾಗ ಕಷ್ಟ ಅನುಭವಿಸ್ತಾ ಇದ್ದೀರಾ, ಸೊ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಎಂಥ ನೀವು ಸಂಕಟದಲ್ಲಿ ಇದ್ದೀರಾ, ಸೊ ಒಂದು ಹ್ಯಾಪಿ ಹೆಲ್ತಿ ರಿಲೇಶನ್ಶಿಪ್ ನೀವು ನೋಡ್ತಾ ಇಲ್ಲ. ಬಟ್ ನೀವು ಇಬ್ಬರು ಫೀಲಿಂಗ್ಸ್ ಚೆನ್ನಾಗಿದೆ, ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ. ಬಟ್ ಬೇರೆಯವರಿಂದ ನೀವು ತುಂಬ ನೋವನ್ನು ಅನುಭವಿಸ್ತಾ ಇರ್ಬೋದು. ಆದರೆ ಇದು ಒಂದು ಸೈಕಲ್ ತಿರುಗಿದ ಮೇಲೆ, ಒಂದು ಚಕ್ರ ತಿರುಗಿದ ಮೇಲೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ಸೇಮ್ ಚಕ್ರದ ಥರನೇ ಇವಾಗ ನೀವು ಕೆಳಗಡೆ ಇದ್ದೀರಾ. ಈ ಕೆಳಗಡೆ ಇರೋ ಪ್ಯಾಟ್ರನ್ ಏನಿದೆಯೋ ಅದನ್ನು ಕಳೆದು ನೀವು ಮತ್ತೆ ಮೇಲೆ ಬರ್ತೀರಾ. ಮತ್ತೆ ಹ್ಯಾಪಿನೆಸ್ ರೀಲೋಡ್ ಆಗುತ್ತೆ. ನಿಮಗೆ ಒಳ್ಳೆ ದಿನಗಳು ಖಂಡಿತ ವಾಪಸ್ ಬರುತ್ತೆ. ಸೊ ನೀವು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ, ಸ್ವಲ್ಪ ದಿವಸ ನೀವು ಪೇಷನ್ಸ್ ಇಂದ ಇರಬೇಕಾಗತ್ತೆ ಅಂತ ಹೇಳ್ತಾ, ಸೊ ಡಿವೈನ್ ಲೈಕ್ ಯೂನಿವರ್ಸಲ್ ಗೈಡೆನ್ಸ್ ಮೆಸೇಜ್ ಏನ್ ಬರ್ತಾ ಇದೆ ಅಂತ ನೋಡೋಣ. ನೀವು ಸಾಕಷ್ಟು ನೋವನ್ನು ಅನುಭವಿಸಿದೀರಾ, ಸಾಕಷ್ಟು ನೋಡಿದೀರಾ, ಕೇಳಿದೀರಾ.
ಒಂದು ಕಂಪ್ಲೀಷನ್ ಆ್ಯಂಡ್ ಫುಲ್ಫಿಲ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಸಾಕು ನನಗೆ ಇದೆಲ್ಲ, ಇದರಿಂದ ನನಗೆ ಏನಾದರೂ ಒಂದು ರೀಚ್ ಆಗಬೇಕು, ಒಂದು ಒಳ್ಳೇದಾಗಬೇಕು, ನನ್ನ ಪಾರ್ಟ್ನರ್ ನನ್ನ ಜೊತೆ ಇರಬೇಕು, ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ ಅಂತ ಬರ್ತಾ ಇದೆ. ನೀವಿಬ್ರು ಹೈ ಲೆವೆಲ್ ಕನೆಕ್ಷನ್ಗೆ ಹೋಗ್ತೀರಾ. ನಿಮ್ಮದು ಟ್ವಿನ್ ಫ್ಲೇಮ್ ರಿಲೇಶನ್ಶಿಪ್ ಆಗಿರುತ್ತೆ. ಎಲ್ಲವನ್ನು ಅರ್ಥ ಮಾಡಿಕೊಂಡು ಲೈಫಲ್ಲಿ ಗ್ರೋತ್ ಕಾಣ್ತೀರಾ. ಲೈಫಲ್ಲಿ ನೆಕ್ಸ್ಟ್ ಸ್ಟೇಜ್ ಜರ್ನಿ ಸ್ಟಾರ್ಟ್ ಮಾಡ್ತೀರಾ. ನೀವು ಇಷ್ಟಪಟ್ಟಿರೋರ ಜೊತೆ ಹೋಪ್ ಈ ಜೊತೆ ನೀವು ಖಂಡಿತ ಇರ್ತೀರಾ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಒಂದು ಗೈಡೆನ್ಸ್ ಸಿಕ್ಕಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ರೆಸನೇಟ್ ಆದರೆ ಕಮೆಂಟಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ಟೈಪ್ ಮಾಡಿ. ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ. ನೀವು ಎಷ್ಟು ನಾವು ಅನುಭವಿಸಿದ್ದೀರಾ, ಬಟ್ ಲಾಸ್ಟಲ್ಲಿ ನೋಡಿ ಗೈಡೆನ್ಸ್ ಮೆಸೇಜ್ ಕೂಡ ನಿಮ್ಮದು ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತಲೇ ಬಂದಿದೆ. ಒಂದು ಲಾಂಗ್ ಟರ್ಮ್ ಗ್ರೋತ್ನ ನೀವು ಖಂಡಿತ ನೋಡ್ತೀರಾ. ಸೊ ನಿಮಗೆ ಆ ಲಾಂಗ್ ಟರ್ಮ್ ಕನೆಕ್ಷನ್ ಸಿಗೋದಕ್ಕೋಸ್ಕರ ಇಷ್ಟು ಕಷ್ಟ, ಇಷ್ಟು ನೋವನ್ನ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಅನುಭವಿಸ್ತಾ ಇದ್ದೀರಾ. ನಿಮಗೆ ಈ ಪಾರ್ಟ್ನರ್ ಸಿಕ್ಕಿದ್ದಾರೆ, ಈ ಪಾರ್ಟ್ನರ್ ಈ ಲೈಫಲ್ಲ, ಪಾಸ್ಟ್ ಲೈಫಿನ ಕನೆಕ್ಷನ್ ಕೂಡ ಆಗಿರುತ್ತೆ. ಸೊ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ಕ್ಲಾರಿಟಿಗೋಸ್ಕರ ನಿಮಗೆ ಇಂಡಿವಿಜುವಲ್ ರೀಡಿಂಗ್ ಅವಶ್ಯಕತೆ ಇದ್ದರೆ ಸೊ ನನ್ನ ವಾಟ್ಸಪ್ ನಂಬರ್ಗೆ ನೀವು ಕನೆಕ್ಟ್ ಆಗ್ಬೋದು. ನಾನು ಇನ್ ಡೀಟೇಲ್ ಆಗಿ ನಿಮಗೆ ರೀಡಿಂಗ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಏನಾದರೂ ಸ್ವಿಚ್ ವರ್ಡ್ಸ್ ಬೇಕಿದ್ದರೆ ಇನ್ ಕೇಸ್ ಸೊ ನಿಮ್ಮ ರಿಲೇಷನ್ಶಿಪ್ಗೆ ಅಂತ ಇದ್ದರೆ ನೀವು ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಸ್ವಿಚ್ ವರ್ಡ್ಸ್ ಕೂಡ ಕೊಡ್ತೀನಿ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ವರ್ಕ್ ಮಾಡಿ, ಫೋಕಸ್ ಮಾಡಿ, ಖಂಡಿತ ನಿಮಗೆ ಒಂದು ಒಳ್ಳೆ ದಿನ ಬರೋದಿದೆ. ಸೊ ನೀವು ಪಟ್ಟಿರೋ ಕಷ್ಟನೆಲ್ಲ ನೀವು ಇದನ್ನು ಕಂಪ್ಲೀಟ್ ಮಾಡಿ ನಿಮಗೆ ಒಂದು ಫ್ರೆಶ್ ಸ್ಟಾರ್ಟ್ ನಿಮ್ಮ ಪಾರ್ಟ್ನರ್ ಜೊತೆ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. See you in the next video.